ಪಣತ್ತೂರು ಭಾಗದಲ್ಲಿ ದಿನನಿತ್ಯದ ಬೈಕ್ ಸಂಚಾರವೇ ಒಂದು ದೊಡ್ಡ ಅಡ್ವೆಂಚರ್ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಬೈಕ್ ರೈಡಿಂಗ್ ಅನ್ನೋದೇನೆ ಆಫೀಸ್ಗೆ ಹೋಗೋದಾದ್ರೂ ಒಂದು ದೊಡ್ಡ ಅಡ್ವೆಂಚರ್ ಮಾಡಿ ಹೋಗಬೇಕು, ಹಂಗಿದೆ ಬೆಂಗಳೂರಿನ ಪಣತ್ತೂರು ಭಾಗದ ಪರಿಸ್ಥಿತಿ. ರೈಲು ನಿಲ್ದಾಣದ ಹಿಂಭಾಗದ ಜಾಗದಲ್ಲಿ ಜನ ಚರಂಡಿನಲ್ಲಿ ಬೈಕ್ ಓಡಿಸಬೇಕಾಗಿದೆ, ಹಂಗಿದೆ ಪರಿಸ್ಥಿತಿ. ಅಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆ ಬಂದ್ ಆಗಿದೆ, ಹಾಗಾಗಿ ಬೇರೆ ಬೇರೆ ಜಾಗದಲ್ಲಿ ಬೈಕ್ ಓಡಿಸ್ತಾ ಇದ್ದಾರೆ. ಪಣತ್ತೂರಿನಿಂದ ಬೆಳ್ಳಂದೂರಿಗೆ ಹೋಗಕ್ಕೆ ಜನ ಹರಸಾಹಸ ಪಡಬೇಕಾಗಿದೆ, ಒಂಥರ ಅಡ್ವೆಂಚರ್ ರೀತಿ ಫೀಲ್ ಆಗ್ತಾ ಇದೆ ಅಂತ ಟೆಕ್ಕಿಗಳು ಹೇಳ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ಸವಾರರು ಪರದಾಡ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು, ಇದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಬೆಂಗಳೂರು. ಯಾರು ಬೇಕಾದ್ರೂ ನೋಡಬಹುದು, ಇಡೀ ಜಗತ್ತು ಮೆಚ್ಚಿ ಅಹುದಹುದೆನ್ನಬೇಕು, ಹಂಗಿದೆ ಬೆಂಗಳೂರು. ನೋಡಿ, ಇದು ಇಲ್ಲಿ ರಸ್ತೆ ಇದೆ ಅಂತ ನೀವು ಊಹೆ ಮಾಡ್ಕೋಬೇಕು. ಆಮೇಲೆ ಚರಂಡಿನಲ್ಲಿ ಬೈಕ್ ಓಡಿಸೋದು ಕೂಡ ಒಂದು ರೀತಿಯ ಅಡ್ವೆಂಚರು ಅಂತ ಅದನ್ನ ಒಪ್ಕೋಬೇಕು. ಇದು ಬೆಂಗಳೂರು ಪಣತ್ತೂರು ಭಾಗದಲ್ಲಿ. ಪಣತ್ತೂರಿಂದ ಬೆಳ್ಳಂದೂರಿಗೆ ಬರಬೇಕು ಅಂದ್ರೆ ಹಿಂಗ್ ಬರ್ಬೇಕು. ಈಗ ಪರಿಸ್ಥಿತಿ ಈ ತರ ಇದೆ. ಖುಷಿ ಪಡಬೇಕು ನಗರಾಭಿವೃದ್ಧಿ ಸಚಿವರು, ನೋಡಿ ಸಾರ್ಥಕ ಆಗೋಯ್ತು ಇಲಾಖೆ, ಅಷ್ಟು ಚೆನ್ನಾಗಿದೆ. ಚರಂಡಿಲಾಯ್ತು, ರಾಜಕಾಲುವೆಲ್ಲಾಯ್ತು, ಇನ್ನೇನು ಆಕಾಶದಲ್ಲೊಂದು ಬೈಕ್ ಓಡಿಸೋದು ಬಾಕಿ ಇದೆ ಬೆಂಗಳೂರು ನಗರದ ಜನ. ಎಷ್ಟು ಅದ್ಭುತವಾಗಿದೆ ಈ ಜಾಗ, ಹೇಗಿದೆ ಅಡ್ವೆಂಚರ್ ರೈಡು ಇಲ್ಲಿ ಅಂತ ನಮ್ಮ ಪ್ರತಿನಿಧಿ ಮಾದೇಶ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಯಿಂದ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಒಂದು ಅಂಡರ್ ಪಾಸ್ ಏನಿದೆ, ಅದರಿಂದ ಕನೆಕ್ಟ್ ಆಗುವಂತಹ, ಅಂದ್ರೆ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತಹ ಒಂದು ರಸ್ತೆಯಲ್ಲಿ ಕಾಮಗಾರಿ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆ ಒಂದು ಕಾಮಗಾರಿಯಿಂದ ಜನರಿಗೆ ಓಡಾಟದ ಸಮಸ್ಯೆ ಸಾಕಷ್ಟು ಆಗ್ತಿದೆ. ನಾನು ಘಟನಾ ಸ್ಥಳದಲ್ಲಿದ್ದೀನಿ, ಅಂದ್ರೆ ಒಂದು ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿದ್ದೀನಿ. ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತ ಒಂದು ರಸ್ತೆ. ಇಲ್ಲಿ ಕಾಮಗಾರಿಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ, ಅಂದ್ರೆ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಅನ್ನ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಹಾಗಾಗಿ ಈ ಒಂದು ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಅಂದ್ರೆ ಯಾರು ಕೂಡ ಯಾವುದೇ ವಾಹನಗಳು ಹೋಗದಂತೆ ಈ ರೀತಿಯಾಗಿ ದೊಡ್ಡದಾಗಿ ರಸ್ತೆಗೆ ಅಡ್ಡಲಾಗಿ ಈ ರೀತಿಯಾಗಿ ಮಣ್ಣು ಹಾಕಿ ಒಂದು ರಸ್ತೆಯನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅದರ ಎಫೆಕ್ಟ್ ಈ ಒಂದು ರೈಲ್ವೆ ನಿಲ್ದಾಣದ ಅಂಡರ್ ಪಾಸ್ ಅನ್ನ ಬಳಸಿಕೊಂಡು ಬರುವಂತ ಜನರಿಗೆ ಇಲ್ಲಿ ಹೋಗೋದಕ್ಕೆ ಆಗ್ತಿಲ್ಲ. ಬದಲಾಗಿ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತ ರಸ್ತೆಗೆ ಯಾವ ರೀತಿಯಾಗಿ ತಲುಪಬೇಕಂದ್ರೆ, ನಮ್ಗೆ ಇಲ್ಲಿ ರೈಲ್ವೆ ನಿಲ್ದಾಣ ಕಾಣಿಸ್ತಿದೆಯಲ್ಲ, ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂತಹ ಒಂದು ಮಣ್ಣಿನ ಮೇಲೆ ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಪಣತ್ತೂರು ಬಳಿ ಈ ರೀತಿಯಾಗಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೀವು ನೋಡಬಹುದು. ಅದು ಯಾಕೆ ಆಗಿದೆ ಆ ರೀತಿಯಾಗಿ ಇಲ್ಲಿ ರಸ್ತೆ ಬಳಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಇಲ್ಲಿ ಒಂದು ಕಾಮಗಾರಿ ನಡೀತಿದೆ. ಆ ಒಂದು ಕಾಮಗಾರಿ ನಡೀತಿದೆ, ಓಕೆ, ಆದ್ರೆ ಜನ ಓಡಾಡಬಾರ್ದು ಅಂತೇಳಿ ಕಂಪ್ಲೀಟ್ ಆಗಿ ಇಲ್ಲಿ ದೊಡ್ಡದಾಗಿ ಮಣ್ಣನ್ನ ಆ ರಸ್ತೆಗೆ ಅಡ್ಡಲಾಗಿ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಇಲ್ಲಿನ ಜನ ಸಾಕಷ್ಟು ತೊಂದರೆನ ಅನುಭವಿಸುತ್ತಿದ್ದಾರೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುವಂತಹ ಒಂದು ಜಾಗ ಏನಿದೆ, ಅದು ರಸ್ತೆಯೂ ಕೂಡ ಅಲ್ಲ, ನಾರ್ಮಲ್ ಆಗಿ ರೈಲ್ವೆ ಪರ್ಮಿಸಸ್ಗೆ ಬರುವಂತಹ ಒಂದು ಜಾಗ ಏನಿದೆ, ಆ ಒಂದು ಜಾಗವನ್ನ ಈಗ ಓಡಾಟ ಮಾಡೋದಕ್ಕೆ ಜನರು ಬಳಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಓಡಾಡ್ತಿಲ್ಲ. ಆದ್ರೆ ಪ್ರತಿದಿನವೂ ಕೂಡ ಇಲ್ಲಿ ಐಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ನೂರಾರು ಜನ, ಸಾವಿರಾರು ಜನ ಈ ಒಂದು ರಸ್ತೆಯಲ್ಲಿ ಬಳಕೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಈ ಒಂದು ರಸ್ತೆ ಸದ್ಯಕ್ಕೆ ಕ್ಲೋಸ್ ಆಗಿರುವಂತಹ ಕಾರಣದಿಂದಾಗಿ ರೈಲ್ವೆ ಸ್ಟೇಷನ್ ಪಕ್ಕ ಇರುವಂತ ಒಂದು ಜಾಗವನ್ನ ಈಗ ರಸ್ತೆಯಾಗಿ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಒಂದ್ ರೀತಿ ಅಡ್ವೆಂಚರ್ಗೆ ಹೋಗ್ತಾರಲ್ಲ, ಬೈಕ್ ರೈಡರ್ಸ್ ಗಳು ಹೋಗ್ತಾರಲ್ಲ, ಆ ರೀತಿಯಾದಂತಹ ಒಂದು ಅನುಭವ ಈ ಒಂದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಓಡಾಡುವಂತ ಜನರಿಗೆ ಆಗ್ತಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಆಗ್ತಿರುವಂತ ಒಂದು ಕಾಮಗಾರಿ. ಈ ಒಂದು ಕಾಮಗಾರಿಯಿಂದ ಸದ್ಯಕ್ಕೆ ಈ ರೀತಿ ಆಗ್ತಿದೆ. ಘಟನಾ ಸ್ಥಳದಲ್ಲಿ ನೋಡ್ತಿದ್ರೆ ಇನ್ನೂ ಈ ಒಂದು ಕಾಮಗಾರಿ ಮುಗಿಯೋ ತರ ಕಾಣಿಸ್ತಿಲ್ಲ. ಇದಕ್ಕೆ ಯಾರು ಹೊಣೆ ಆಗಾದ್ರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿರುವಂತಹ ಐಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಟೆಕ್ಕಿಗಳು ಏನ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಅದನ್ನ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಜಿಬಿಎ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತ ಯಾರು ಮಿನಿಸ್ಟರ್ ಅಥವಾ ಎಂಎಲ್ಎ ಬರ್ತಾರೆ ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಪಣತ್ತೂರು ಭಾಗದಲ್ಲಿ ದಿನನಿತ್ಯದ ಬೈಕ್ ಸಂಚಾರವೇ ಒಂದು ದೊಡ್ಡ ಅಡ್ವೆಂಚರ್ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಬೈಕ್ ರೈಡಿಂಗ್ ಅನ್ನೋದೇನೆ ಆಫೀಸ್ಗೆ ಹೋಗೋದಾದ್ರೂ ಒಂದು ದೊಡ್ಡ ಅಡ್ವೆಂಚರ್ ಮಾಡಿ ಹೋಗ್ಬೇಕು, ಹಂಗಿದೆ ಬೆಂಗಳೂರಿನ ಪಣತ್ತೂರು ಭಾಗದ ಪರಿಸ್ಥಿತಿ. ರೈಲು ನಿಲ್ದಾಣದ ಹಿಂಭಾಗದ ಜಾಗದಲ್ಲಿ ಜನ ಚರಂಡಿನಲ್ಲಿ ಬೈಕ್ ಓಡಿಸಬೇಕಾಗಿದೆ, ಹಂಗಿದೆ ಪರಿಸ್ಥಿತಿ. ಅಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆ ಬಂದ್ ಆಗಿದೆ, ಹಾಗಾಗಿ ಬೇರೆ ಬೇರೆ ಜಾಗದಲ್ಲಿ ಬೈಕ್ ಓಡಿಸ್ತಾ ಇದ್ದಾರೆ. ಪಣತ್ತೂರಿನಿಂದ ಬೆಳ್ಳಂದೂರಿಗೆ ಹೋಗಕ್ಕೆ ಜನ ಹರಸಾಹಸ ಪಡಬೇಕಾಗಿದೆ, ಒಂಥರ ಅಡ್ವೆಂಚರ್ ರೀತಿ ಫೀಲ್ ಆಗ್ತಾ ಇದೆ ಅಂತ ಟೆಕ್ಕಿಗಳು ಹೇಳ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ಸವಾರರು ಪರದಾಡ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು, ಇದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಬೆಂಗಳೂರು. ಯಾರು ಬೇಕಾದ್ರೂ ನೋಡಬಹುದು, ಇಡೀ ಜಗತ್ತು ಮೆಚ್ಚಿ ಅಹುದಹುದೆನ್ನಬೇಕು, ಹಂಗಿದೆ ಬೆಂಗಳೂರು. ನೋಡಿ, ಇದು ಇಲ್ಲಿ ರಸ್ತೆ ಇದೆ ಅಂತ ನೀವು ಊಹೆ ಮಾಡ್ಕೋಬೇಕು. ಆಮೇಲೆ ಚರಂಡಿನಲ್ಲಿ ಬೈಕ್ ಓಡಿಸೋದು ಕೂಡ ಒಂದು ರೀತಿಯ ಅಡ್ವೆಂಚರು ಅಂತ ಅದನ್ನ ಒಪ್ಕೋಬೇಕು. ಇದು ಬೆಂಗಳೂರು ಪಣತ್ತೂರು ಭಾಗದಲ್ಲಿ. ಪಣತ್ತೂರಿಂದ ಬೆಳ್ಳಂದೂರಿಗೆ ಬರಬೇಕು ಅಂದ್ರೆ ಹಿಂಗ್ ಬರ್ಬೇಕು. ಈಗ ಪರಿಸ್ಥಿತಿ ಈ ತರ ಇದೆ. ಖುಷಿ ಪಡಬೇಕು ನಗರಾಭಿವೃದ್ಧಿ ಸಚಿವರು, ನೋಡಿ ಸಾರ್ಥಕ ಆಗೋಯ್ತು ಇಲಾಖೆ, ಅಷ್ಟು ಚೆನ್ನಾಗಿದೆ. ಚರಂಡಿಲಾಯ್ತು, ರಾಜಕಾಲುವೆಲ್ಲಾಯ್ತು, ಇನ್ನೇನು ಆಕಾಶದಲ್ಲೊಂದು ಬೈಕ್ ಓಡಿಸೋದು ಬಾಕಿ ಇದೆ ಬೆಂಗಳೂರು ನಗರದ ಜನ. ಎಷ್ಟು ಅದ್ಭುತವಾಗಿದೆ ಈ ಜಾಗ, ಹೇಗಿದೆ ಅಡ್ವೆಂಚರ್ ರೈಡು ಇಲ್ಲಿ ಅಂತ ನಮ್ಮ ಪ್ರತಿನಿಧಿ ಮಾದೇಶ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಯಿಂದ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಒಂದು ಅಂಡರ್ ಪಾಸ್ ಏನಿದೆ, ಅದರಿಂದ ಕನೆಕ್ಟ್ ಆಗುವಂತಹ, ಅಂದ್ರೆ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತಹ ಒಂದು ರಸ್ತೆಯಲ್ಲಿ ಕಾಮಗಾರಿ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆ ಒಂದು ಕಾಮಗಾರಿಯಿಂದ ಜನರಿಗೆ ಓಡಾಟದ ಸಮಸ್ಯೆ ಸಾಕಷ್ಟು ಆಗ್ತಿದೆ. ನಾನು ಘಟನಾ ಸ್ಥಳದಲ್ಲಿದ್ದೀನಿ, ಅಂದ್ರೆ ಒಂದು ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿದ್ದೀನಿ. ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತ ಒಂದು ರಸ್ತೆ. ಇಲ್ಲಿ ಕಾಮಗಾರಿಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ, ಅಂದ್ರೆ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಅನ್ನ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಹಾಗಾಗಿ ಈ ಒಂದು ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಅಂದ್ರೆ ಯಾರು ಕೂಡ ಯಾವುದೇ ವಾಹನಗಳು ಹೋಗದಂತೆ ಈ ರೀತಿಯಾಗಿ ದೊಡ್ಡದಾಗಿ ರಸ್ತೆಗೆ ಅಡ್ಡಲಾಗಿ ಈ ರೀತಿಯಾಗಿ ಮಣ್ಣು ಹಾಕಿ ಒಂದು ರಸ್ತೆಯನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅದರ ಎಫೆಕ್ಟ್ ಈ ಒಂದು ರೈಲ್ವೆ ನಿಲ್ದಾಣದ ಅಂಡರ್ ಪಾಸ್ ಅನ್ನ ಬಳಸಿಕೊಂಡು ಬರುವಂತ ಜನರಿಗೆ ಇಲ್ಲಿ ಹೋಗೋದಕ್ಕೆ ಆಗ್ತಿಲ್ಲ. ಬದಲಾಗಿ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತ ರಸ್ತೆಗೆ ಯಾವ ರೀತಿಯಾಗಿ ತಲುಪಬೇಕಂದ್ರೆ, ನಮ್ಗೆ ಇಲ್ಲಿ ರೈಲ್ವೆ ನಿಲ್ದಾಣ ಕಾಣಿಸ್ತಿದೆಯಲ್ಲ, ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂತಹ ಒಂದು ಮಣ್ಣಿನ ಮೇಲೆ ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಪಣತ್ತೂರು ಬಳಿ ಈ ರೀತಿಯಾಗಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೀವು ನೋಡಬಹುದು. ಅದು ಯಾಕೆ ಆಗಿದೆ ಆ ರೀತಿಯಾಗಿ ಇಲ್ಲಿ ರಸ್ತೆ ಬಳಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಇಲ್ಲಿ ಒಂದು ಕಾಮಗಾರಿ ನಡೀತಿದೆ. ಆ ಒಂದು ಕಾಮಗಾರಿ ನಡೀತಿದೆ ಓಕೆ, ಆದ್ರೆ ಜನ ಓಡಾಡಬಾರ್ದು ಅಂತೇಳಿ ಕಂಪ್ಲೀಟ್ ಆಗಿ ಇಲ್ಲಿ ದೊಡ್ಡದಾಗಿ ಮಣ್ಣನ್ನ ರಸ್ತೆಗೆ ಅಡ್ಡಲಾಗಿ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಇಲ್ಲಿನ ಜನ ಸಾಕಷ್ಟು ತೊಂದರೆನ ಅನುಭವಿಸುತ್ತಿದ್ದಾರೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುವಂತಹ ಒಂದು ಜಾಗ ಏನಿದೆ, ಅದು ರಸ್ತೆಯೂ ಕೂಡ ಅಲ್ಲ, ನಾರ್ಮಲ್ ಆಗಿ ರೈಲ್ವೆ ಪರ್ಮಿಸಸ್ಗೆ ಬರುವಂತಹ ಒಂದು ಜಾಗ ಏನಿದೆ, ಆ ಒಂದು ಜಾಗವನ್ನ ಈಗ ಓಡಾಟ ಮಾಡೋದಕ್ಕೆ ಜನರು ಬಳಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಓಡಾಡ್ತಿಲ್ಲ. ಆದ್ರೆ ಪ್ರತಿದಿನವೂ ಕೂಡ ಇಲ್ಲಿ ಐಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಜನ ಈ ಒಂದು ರಸ್ತೆಯಲ್ಲಿ ಬಳಕೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಈ ಒಂದು ರಸ್ತೆ ಸದ್ಯಕ್ಕೆ ಕ್ಲೋಸ್ ಆಗಿರುವಂತಹ ಕಾರಣದಿಂದಾಗಿ ರೈಲ್ವೆ ಸ್ಟೇಷನ್ ಪಕ್ಕ ಇರುವಂತ ಒಂದು ಜಾಗವನ್ನ ಈಗ ರಸ್ತೆಯಾಗಿ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಒಂದ್ ರೀತಿ ಅಡ್ವೆಂಚರ್ಗೆ ಹೋಗ್ತಾರಲ್ಲ, ಬೈಕ್ ರೈಡರ್ಸ್ ಗಳು ಹೋಗ್ತಾರಲ್ಲ, ಆ ರೀತಿಯಾದಂತಹ ಒಂದು ಅನುಭವ ಈ ಒಂದು ರೈಲ್ವೆ ಸ್ಟೇಷನ್ ನ ಪಕ್ಕದಲ್ಲಿ ಓಡಾಡುವಂತ ಜನರಿಗೆ ಆಗ್ತಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಆಗ್ತಿರುವಂತ ಒಂದು ಕಾಮಗಾರಿ. ಈ ಒಂದು ಕಾಮಗಾರಿಯಿಂದ ಸದ್ಯಕ್ಕೆ ಈ ರೀತಿ ಆಗ್ತಿದೆ. ಘಟನಾ ಸ್ಥಳದಲ್ಲಿ ನೋಡ್ತಿದ್ರೆ ಇನ್ನೂ ಈ ಒಂದು ಕಾಮಗಾರಿ ಮುಗಿಯೋ ತರ ಕಾಣಿಸ್ತಿಲ್ಲ. ಇದಕ್ಕೆ ಯಾರು ಹೊಣೆ ಆಗಾದ್ರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿರುವಂತಹ ಐಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಟೆಕ್ಕಿಗಳು ಏನ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಅದನ್ನ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಜಿಬಿಎ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತ ಯಾರು ಮಿನಿಸ್ಟರ್ ಅಥವಾ ಎಂಎಲ್ಎ ಬರ್ತಾರೆ, ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.